ಜನಪರ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ಕೋಲಾರ ಜಿಲ್ಲಾ ಬಂದ್ ಯಶಸ್ವಿಯಾಗಲಿ. ಕೋಲಾರ ಜಿಲ್ಲಾ ಬಂದ್ ಯಶಸ್ವಿಯಾಗಲಿ. ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಕೋಮುವಾದಿಗಳಿಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ದೇಶದ ಐಕ್ಯತೆ ಸಮಗ್ರತೆ ಉಳಿಸಲೇಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯವಾದಿಗಳ ಮೇಲೆ ವಕೀಲರಾಗಿರ್ತಕ್ಕಂಥವರು ಆ ನ್ಯಾಯಾಧೀಶರ ಮೇಲೆ ಚಪ್ಪಲಿಯನ್ನು ಎಸೆದುವರ ಮುಖಾಂತರ ಈ ದೇಶದ ಜನರ ಮೇಲೆ ಎಸೆದಿದ್ದಾರೆ. ಈ ದೇಶದ ಸಂವಿಧಾನದ ಮೇಲೆ ಶಿವನ ಎಸೆದಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಶಿವನ ಎಸೆದಿದ್ದಾರೆ. ಹಾಗಾಗಿ ಕೋಲಾರ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಇದು ಈ ದೇಶಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ, ಈ ದೇಶದ ಸಂವಿಧಾನಕ್ಕೆ ಆಗಿರುವ ಒಂದು ಅಗೌರವವನ್ನು ವಿರೋಧಿಸಿ ಅದರ ವಿರುದ್ಧ ಇವತ್ತು ಆ ವಕೀಲರ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕು. ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಈ ದೇಶದ ಸಂವಿಧಾನವನ್ನು ಉಳಿಸಬೇಕು. ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಉಳಿಸೋದ್ರ ಮುಖಾಂತರ ಜಾತ್ಯತೀತ ಪರಂಪರೆಯನ್ನ ಉಳಿಸಬೇಕು ಅಂತೇಳಿ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿತ್ತು. ಇದರ ಭಾಗವಾಗಿ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ನಮ್ಮ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಈ ಬಂದನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಗವಾಯಿ ಅವರ ಮೇಲೆ ಸುವ್ಯವಸ್ಥಿತ ಪ್ರಕರಣವನ್ನು ಖಂಡಿಸಿ ಇಡೀ ದೇಶ ನಾವು ಖಂಡನೆ ಮಾಡಬೇಕಾಗಿದೆ. ಯಾಕೆ ಮಾಡಬೇಕು ಅಂತಂದರೆ ಸಂವಿಧಾನ ಉಳಿಬೇಕು, ದೇಶ ಉಳಿಬೇಕು, ಇವೆರಡೂ ಮುಖ್ಯ. ಸಮಾಜ, ಸಮುದಾಯ, ಎಲ್ಲ ಸಮುದಾಯಗಳು ಸೇರಿ ಸಮಾಜ ಮುಖ್ಯ, ಮತ್ತು ಭಾರತ ದೇಶ ಮುಖ್ಯ, ಸಂವಿಧಾನ ಮುಖ್ಯವಾಗಿದೆ. ಇವನ್ನು ಉಳಿಸ್ಬೇಕು ಇರಬೇಕು ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಶಕ್ತಿಗಳಿಂದ ಇದಕ್ಕೆ ಅಡೆತಡೆ ಮಾಡಬೇಕು, ನಾವೇ ಡಾಮಿನೇಟ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅದನ್ನು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಸಂವಿಧಾನ ಅಳಿಸೋದಕ್ಕೆ ನಾವು ಬಿಡೋದಿಲ್ಲ, ಈ ಸಮಾಜ ಅಳಿಯೋದಕ್ಕೆ ನಾವು ಬಿಡೋದಿಲ್ಲ, ದೇಶ ನಾಶ ಆಗೋದಕ್ಕೆ ಬಿಡೋದಿಲ್ಲ. ಈ ಮೂರನ್ನು ಉಳಿಸ್ಕೋಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಸಹಕರಿಸಬೇಕು. ಯಾವುದೇ ಇಂಥ ಪರಿಸ್ಥಿತಿ ಬಂದರೂ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋದು ನಮ್ಮ ಕನಿಷ್ಠ ಭಾರತ ದೇಶದ ಪ್ರಜೆಗೆ ನಮ್ಮ ಧರ್ಮ ಅಂತ ಹೇಳ್ತಾ ನಾವೆಲ್ಲ ಈ ಬಂದ ರಾಕೇಶ್ ಕಿಶೋರ್ ಅಂತಕ್ಕಂಥ ಸುಪ್ರೀಂ ಕೋರ್ಟಲ್ಲಿರ್ತಕ್ಕಂಥ ಈ ದೇಶದ ಅತ್ಯುನ್ನತ ನ್ಯಾಯಾಂಗ ಸ್ಥಾನ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಜಡ್ಜು ಮೇಲೆ ಶೂನ್ ಎಸೆತಕ್ಕಂಥ ಪ್ರಕರಣ ಇಡೀ ಜಗತ್ತಿಗೆ ಜಾಹೀರಾಗಿದೆ. ಈ ಘಟನೆಯನ್ನು ಖಂಡಿಸಿ ಜನಪರ ಸಂಘಟನೆಗಳ ಒಕ್ಕೂಟ ಹೋರಾಟ ಕೋಲಾರ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆಯನ್ನು ಮಾಡಿದ್ದೇವೆ. ಬಂದ್ ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದೆ.